ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಈ ಒಂದು ಸಂಚಿಕೆಯಲ್ಲಿ ನಾವು ಕುಂಭರಾಶಿಯ ಮಾಸ ಭವಿಷ್ಯವನ್ನು ನೋಡೋಣ. ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ನೋಡೋಣ. ಕುಂಭರಾಶಿಯವರು ಆದಾಯದ ಮೂಲಗಳು ಸ್ವಲ್ಪ ಕಡಿಮೆ ಆಗಿರುತ್ತೆ. ಹಣದ ಒಂದು ನಿರ್ವಹಣೆಯಲ್ಲಿ ಸರಿಯಾಗಿ ಮಾಡ್ತಾ ಇರೋದಿಲ್ಲ. ಅದರಲ್ಲಿ ಸ್ವಲ್ಪ ಸಮಸ್ಯೆಗಳು ಕಂಡುಬರುವಂಥ ಸಾಧ್ಯತೆಗಳು ಬರ್ತಾ ಇರುತ್ತೆ. ಯುವಕರು ಒಂದು ಆಡುವಂತಹ ಒಂದು ಹಮ್ಮಿಕೊಂಡಿರುವಂತಹ ಒಂದು ಕಲಾತ್ಮಕಗಳಲ್ಲಾಗಿರ್ಬೋದು, ಕ್ರೀಡಾ ವಿಚಾರಗಳಲ್ಲಾಗಿರ್ಬೋದು ಹೆಚ್ಚಿನ ಒಂದು ಬೆಳವಣಿಗೆಗಳು ಆಗ್ತಾ ಇರ್ತವೆ. ಅಲ್ಲಿ ಅವರಿಗೆ ಲಾಭ ಬರುತ್ತೆ. ಅಂದರೆ ವಿಶೇಷವಾಗಿ ಸ್ಪೋರ್ಟ್ಸಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಬೆಳವಣಿಗೆ ಆಗುತ್ತೆ. ಕುಂಭರಾಶಿಯಲ್ಲಿ ವಿದೇಶ ವ್ಯವಹಾರಗಳನ್ನು ಯಾರು ಮಾಡ್ತಾ ಇರ್ತೀರಿ ಅವರಿಗೆ ಅಭಿವೃದ್ಧಿ ಇರುವಂತಹ ಎಲ್ಲ ಬೆಳವಣಿಗೆಗಳು ಸಿಗ್ತಾ ಹೋಗುತ್ತೆ. ಕೆಲವು ಹಿರಿಯರಿಗೆ ಸಮಾಜದಿಂದ ಗೌರವಗಳು ಸಹಿತ ಸಿಗುವಂಥ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಸಂಸಾರದಲ್ಲಿ ಸುಖವಾಗಿರ್ತೀರಿ ಮತ್ತು ವಿದ್ಯಾರ್ಥಿಗಳಿಗೆ ಅಪೇಕ್ಷಿತವಾದಂತಹ ಬೆಳವಣಿಗೆಗಳನ್ನು ಸಹಿತ ತಾವಿಲ್ಲಿ ಮಾಡ್ತಾ ಇರ್ತೀರಿ. ವಿಶೇಷವಾಗಿ ನಾನು ನೋಡೋದು ಹೇಳಪ್ಪ ಅಂದರೆ ವೃತ್ತಿಯಲ್ಲಿ ಸ್ಥಾನಮಾನವನ್ನು ಖಚಿತಪಡಿಸ್ಕೊಳ್ತೀರಿ, ಅಭಿವೃದ್ಧಿಗೊಳಿಸ್ಕೊಳ್ತೀರಿ, ವ್ಯವಹಾರದಲ್ಲಿ ಲಾಭವನ್ನು ಪಡಿತೀರಿ ಮತ್ತು ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಪಡಿತೀರಿ. ಕುಂಭರಾಶಿಯವ್ರಿಗೆ ಮಾರ್ಚ್ ತಿಂಗಳು ಅತಿ ಉತ್ತಮವಾದಂತಹ ಮಾಸ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಧನ ಸಹಾಯವನ್ನು ಸಹಿತ ತಾವು ಮಾಡ್ತೀರಿ. ಇನ್ನೊಬ್ಬರಿಗೆ ಪರರಿಗೆ ಸಹಾಯವನ್ನು ಮಾಡುವಂಥದ್ದು, ಅವರಿಂದ ಬೆಳವಣಿಗೆಗಳನ್ನು ತೆಗೆದುಕೊಳ್ಳುವಂಥದ್ದು, ಲಾಭದಾಯಕವಾದಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಇವೆಲ್ಲ ತಾವು ಇಲ್ಲಿ ಮಾಡ್ತಾ ಇರ್ತೀರಿ. ಮತ್ತು ವಿಶೇಷವಾಗಿ ನಾನು ನೋಡೋದಾದರೆ ತಮಗೆ ಆದಷ್ಟು ಸಹಿತ ಲಾಭವಾದಂತಹ ಕೆಲಸಗಳನ್ನು ಸಹಿತ ತಾವಿಲ್ಲಿ ಮಾಡ್ತಾ ಹೋಗ್ತೀರಿ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಮತ್ತು ಕುಂಭರಾಶಿಯವರ ಒಂದು ವೃತ್ತಿಪರ ಜೀವನದಲ್ಲಿ ಅತಿ ಹೆಚ್ಚು ಬೆಳವಣಿಗೆಗಳಾಗುವಂಥದ್ದಾಗಿರುತ್ತೆ. ಮತ್ತು ದಾರಿದ್ರ್ಯಗಳನ್ನು ತೊಳೆಯುವಂಥದ್ದಾಗಿರುತ್ತೆ. ಮತ್ತು ಯಾವುದಾದ್ರೂ ಹೊಸ ಯೋಜನೆಗಳನ್ನು ಮಾಡ್ತಾ ಇರ್ತೀರಿ. ಹೊಸ ಯೋಜನೆಗಳಿಗೆ ಫಲಿತಾಂಶಗಳು ಬರುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಮಾರ್ಚ್ ತಿಂಗಳಲ್ಲಿ. ಮತ್ತು ಮನೆ ಕಟ್ಟಡಗಳನ್ನು ನಿರ್ಮಾಣ ಮಾಡಲಿಕ್ಕೆ ಉತ್ತಮವಾದಂಥ ಯೋಗ್ಯವಾದಂಥ ಕೆಲಸವನ್ನು ಸಹಿತ ತಾವು ಮಾಡ್ತೀರಿ. ಮತ್ತು ಲೋನ್ ಅಪ್ಲೈ ಮಾಡುವುದು, ಆ ಲೋನು ಸಹಿತ ಸಿಗುವಂಥ ಸಾಧ್ಯತೆ ಕಂಡುಬರುತ್ತೆ. ಜಾಗೃತಿಯಾಗಿರಿ. ಮತ್ತು ವಿಶೇಷವಾಗಿ ಸ್ವಲ್ಪ ಸಮಸ್ಯೆಗಳು ಬಂದು ಸಹಿತ ತಾವು ಅದನ್ನು ಧೈರ್ಯದಿಂದ ತಾವು ಅದನ್ನು ಫೇಸ್ ಮಾಡುವಂಥ ಎಲ್ಲ ಒಂದು ಪ್ರತಿ ವಿಚಾರಗಳು ಸಹಿತ ತಮ್ಮಲ್ಲಿ ಸಿಗ್ತಾ ಹೋಗುತ್ತೆ ಅಂತಲೂ ಹೇಳ್ಬೋದು. ಕುಂಭರಾಶಿಯವರು ಸ್ವಲ್ಪ ಸಂಗಾತಿಗಳೊಂದಿಗೆ ಕೆಲವೊಂದು ಜಗಳವನ್ನು ಸಹಿತ ತಾವು ಆಡ್ತಾ ಇರ್ತೀರಿ. ಸ್ವಲ್ಪ ಸಂಗಾತಿಗಳೊಂದಿಗೆ ವಿಭಿನ್ನವಾದಂಥ ಅಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳಿದೆ. ತಾವು ಸ್ವಲ್ಪ ಜಾಗೃತಿಯಾಗಿರಬೇಕು ಅಂತಲೂ ಸಹಿತ ನಾನಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಭೋಜನಗಳನ್ನು ಮಾಡುವಂಥದ್ದು, ಹೊರಗಡೆ ತಿಂಡಿ ತಿನಿಸುಗಳನ್ನು ತಿನ್ನುವುದರಿಂದ ಅನಾರೋಗ್ಯದ ಸ್ಥಿತಿಗಳು ಬರುವಂಥ ಸಾಧ್ಯತೆಗಳಿದೆ. ಜಾಗೃತಿಯಾಗಿರಿ ಕುಂಭರಾಶಿಯವರು. ವಿಶೇಷವಾಗಿ ಕುಂಭರಾಶಿಯವರಿಗೆ ಅಭಿವೃದ್ಧಿದಾಯಕವಾದಂಥ ಮಾಸ ಈ ಒಂದು ಮಾರ್ಚ್ ತಿಂಗಳು ಅಂತಲೂ ಸಹಿತ ಹೇಳ್ಬೋದು. ಈ ಒಂದು ತಿಂಗಳಲ್ಲಿ ಆದಷ್ಟು ಸಹಿತ ತಮ್ಮ ಒಂದು ವ್ಯವಹಾರವನ್ನು ತಾವೇ ನಿರ್ಧಾರವನ್ನು ಮಾಡಿಕೊಳ್ಬೇಕಾಗತ್ತೆ. ಮತ್ತು ವೃತ್ತಿಪರ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಬೆಳವಣಿಗೆಯನ್ನು ತೆಗೆದುಕೊಳ್ತೀರಿ. ಮತ್ತು ಹೈಯರ್ ಅಥಾರಿಟಿ ಕಡೆಯಿಂದ ಕೆಲವೊಂದು ಲಾಭಗಳು ಸಹಿತ ಬರುವಂಥ ಸಾಧ್ಯತೆ ಆಗಿದೆ. ಇನ್ಸೆಂಟಿವ್ ಆಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು, ಅನಿರೀಕ್ಷಿತವಾಗಿ ತಮಗೆ ನಿರೀಕ್ಷಿತವಾದಂತಹ ಬೆಳವಣಿಗೆಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಎಲ್ಲ ರೀತಿಯಲ್ಲಿ ಲಾಭಗಳು ಮತ್ತು ಬೆಳವಣಿಗೆಗಳು, ಸಾತ್ವಿಕತೆಗಳು ಸಿಗುತ್ತೆ. ತಾವು ಆದಷ್ಟು ಸಹಿತ ಶ್ರದ್ಧಾ ಭಕ್ತಿ ಶರಣಾರ್ಥಿಯಿಂದ ತಮ್ಮ ಒಂದು ಪರಿಶ್ರಮವನ್ನು ಪಡಿ ಅಂತ ಹೇಳ್ತಾ ಈ ಒಂದು ಮಾಸ ಭವಿಷ್ಯದಲ್ಲಿ 4 ಅನ್ನುವಂತಹ ಸಂಖ್ಯೆಯನ್ನು ತಾವು ಅದೃಷ್ಟವಾಗಿ ತೆಗೆದುಕೊಳ್ಳಿ. ವಿಶೇಷವಾಗಿ ನೀಲಿ ಮಿಶ್ರಿತ ಶ್ವೇತವನ್ನು ತಾವು ಧಾರಣೆ ಮಾಡೋದು ಅತಿ ಉತ್ತಮವಾಗಿರುತ್ತೆ. ದತ್ತಾತ್ರೇಯ ಸ್ವಾಮಿಯ ಒಂದು ಆರಾಧನೆಯನ್ನು ಮಾಡೋದ್ರಿಂದ ಎಲ್ಲ ಪಾಪಗಳು ಸಹಿತ ತಮಗೆ ದೂರ ಆಗುತ್ತೆ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡುವುದಾಗುತ್ತೆ. ಓಂ ದಂ ದತ್ತಾಯ ನಮಃ ಅನ್ನುವಂಥ ಮಂತ್ರವನ್ನು ತಾವು ಪಠನೆ ಮಾಡಿ. ಓಂ ದಂ ದತ್ತಾಯ ನಮಃ ಅನ್ನುವಂಥ ಪಠನೆಯನ್ನು 108 ಸರಿ ತಾವು ಪಠನೆ ಮಾಡೋದ್ರಿಂದ ಲಾಭದಾಯಕವಾದಂಥ ಕಾರ್ಯಗಳು ತಮಗೆ ಆಗುತ್ತೆ ಅಂತ ಹೇಳ್ತಾ, ನನ್ನ ವೀಕ್ಷಕ ಬಂಧುಗಳಿಗೆ ಹೇಳೋದೇನಪ್ಪ ಅಂದರೆ ತಾವು ಪ್ರತಿಯೊಂದು ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಮ್ಮ ಕಮೆಂಟ್ ಮುಖಾಂತರವನ್ನು ಸಹಿತ ಕಳಿಸ್ಬೋದು. ಬೆಲ್ ಐಕಾನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸುವಂಥ ಸಮಯ ಬರ್ತಾ ಇದೆ. ಪ್ರತಿಯೊಂದು ವಿಚಾರಗಳಿಗೆ ನಿಮ್ಮ ಒಂದು ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಆರಾಧ್ಯ ದೇವಿ ಆಗಿರುವಂತಹ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿಯ ಒಂದು ಪಾದ ಚರಣಗಳಿಗೆ ನಮಿಸುತ್ತಾ ತಮಗೆಲ್ಲರಿಗೂ ಸಹಿತ ಆಯಸ್ಸು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.